You take this ball, hit the ball, turn it on. Only say yes. Only say yes. Say yes. I want to say yes. Say yes and say yes. Take this ball. So this white building is the lobby and we're exactly here. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ನೀನು? ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾವು ECR ರೋಡಲ್ಲಿರುವಂತಹ ತಾಜ್ ಫಿಶರ್ ಮ್ಯಾನ್ ಕೋವೆಗೆ ಹೋಗ್ತಾ ಇದ್ದೀವಿ. ಈಗ ಒಳಗಡೆ ಎಂಟ್ರಿ ತಗೊಳ್ತಾ ಇದ್ದೀವಿ. ಬನ್ನಿ ಈ ಪ್ರಾಪರ್ಟಿಯ ಒಂದು ವಿಸಿಟ್ ಮಾಡ್ಕೊಂಡು ಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಪಾರ್ಟ್ 2 ಕೂಡ ಬರುತ್ತೆ ಇದ್ರದ್ದು. ಇವಾಗ ನಾನು ಒಂದೇ ವಿಡಿಯೋದಲ್ಲಿ ಫುಲ್ಲು ಲೆಂತಿ ಆಗೋಗುತ್ತೆ ಅಂತ ಈಗ ನಾನು ಸ್ವಲ್ಪ ಕ್ಲಿಪ್ಸ್ನ ಮಾತ್ರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಒಳಗಡೆ ಪ್ರಾಪರ್ಟಿ ಹೇಗಿದೆ ಏನು ಅಂತ ಈ ವಿಡಿಯೋದಲ್ಲೂ ಮತ್ತು ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋದಲ್ಲೂ ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಎಂಟ್ರಿ ಮತ್ತು ಅಲ್ಲಿನ ಆ್ಯಕ್ಟಿವಿಟೀಸ್ ಹಾಗೆ ಅಲ್ಲಿನ ಒಂದು ರೂಮ್ ಟೂರ್ ಕೂಡ ಇರುತ್ತೆ. ಈಗ ನೋಡ್ಕೊಂಡು ಬರೋಣ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಬನ್ನಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ತಾಜ್ ಫಿಶರ್ ಮ್ಯಾನ್ ಅವ್ರ ಪ್ರಾಪರ್ಟಿ ವಿಸಿಟ್ ಆಗೋಕ್ಕೆ ಮುಂಚೆ ಸೆಕ್ಯೂರಿಟಿ ಚೆಕಪ್ ಎಲ್ಲ ಇರುತ್ತೆ. ಅದೆಲ್ಲ ಚೆಕ್ ಮುಗಿಸ್ಕೊಂಡು ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಅದೇ ಲಾಬಿ ಏರಿಯಾ. ಈಗ ಲಾಬಿ ಏರಿಯಾ ಹತ್ರ ಹೋಗ್ತಿದ್ದೀವಿ. ಇವ್ರದ್ದೇ ಬಗ್ಗಿ ಇರುತ್ತೆ. ಇವ್ರ ಬಗ್ಗಿಯಿಂದನೇ ನಾವು ನಮ್ಮ ರೂಮ್ಗೆ ಹೋಗಬೇಕು. ಯಾಕಂದರೆ ಲಾಬಿಯಿಂದ ರೂಮ್ಗೆ ತುಂಬಾ ಡಿಸ್ಟೆನ್ಸ್ ಇದೆ. ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳನ್ನ ಇಟ್ಕೊಂಡು ನಾವೆಲ್ಲ ನಡ್ಕೊಂಡು ಹೋಗಬೇಕು ಅಂದರೆ ಯಾರಿಗೆ ವಾಕಿಂಗ್ ಮಾಡಿ ಎಲ್ಲ ಅಭ್ಯಾಸ ಜಾಸ್ತಿ ಇರುತ್ತೆ ಅವ್ರು ನಡ್ಕೊಂಡು ಹೋಗ್ಬೋದು. ನಾನು ಸಜೆಸ್ಟ್ ಮಾಡೋದು ಬಗ್ಗೆಯಲ್ಲಿ ಹೋಗೋದೇ ಬೆಸ್ಟು ಅಂತ. ಯಾಕಂದರೆ ಲಾಬಿಗೂ ರೂಮ್ಸ್ಗೂ ತುಂಬ ದೂರ ಇದೆ. ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಎಲ್ಲ ಬರಬೇಕು ಅಂದರೆ ಲಾಬಿ ಹತ್ರನೇ ಬರಬೇಕು. ಸೊ ಕಷ್ಟ ಆಗುತ್ತೆ. ನಾವು ಬಗ್ಗಿ ತೊಗೊಂಡು ಬಂದರೆ ಈಸಿನೇ. ಈಗ ನಾವು ಎಂಟ್ರಿ ಮಾಡಿದ್ದೀವಿ. ಈಗ ನಾವು ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಆಗೋಕ್ಕೆ ಮುಂಚೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಾನು ತೋರಿಸಿದ್ದೀನಿ. ವೆಲ್ಕಮಿಂಗಲ್ಲಿ ಅಂತೂ ಗ್ರ್ಯಾಂಡಾಗಿತ್ತು. ಯಾಕಂದರೆ ಅವರು ನಮ್ಮ ಸಂಪ್ರದಾಯಕ್ಕೆ ತಕ್ಕಂಥ ತಾಳ ಮೇಳಗಳನ್ನ ಇಟ್ಟಿದ್ರು. ತಬಲಗಳು ಮದುವೆ ಮನೆಯಲ್ಲಿ ಹೇಗೆ ವೆಲ್ಕಮ್ ಮಾಡ್ತಾರೆ, ಸೊ ಅದೇ ಥರ ವೆಲ್ಕಮಿಂಗ್ ಇತ್ತು. ನೋಡ್ತಾ ಇರಬಹುದು ನೀವು. ಮದುವೆ ಮನೆಗಳಲ್ಲೆಲ್ಲ ನೋಡಿರ್ತೀರ ಈ ತಾಳಮೇಳಗಳನ್ನೆಲ್ಲ, ಅದೇ ಥರನೇ ವೆಲ್ಕಮ್ ಇತ್ತು. ವೆಲ್ಕಮ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಸೀದಾ ಚೆಕ್-ಇನ್ಗೆ ಎಂಟ್ರಿ ಆಗ್ತಿದ್ದೀವಿ. ಈ ECR ರೋಡಲ್ಲಿ ತುಂಬ ಪ್ರಾಪರ್ಟೀಸ್ ಇದೆ, ಬೀಚ್ ರೆಸಾರ್ಟ್ಸು. ಅಲ್ಲೆಲ್ಲನೂ ತುಂಬ ಫಾರಿನರ್ಸೇ ಇರ್ತಾರೆ. ಯೂಶ್ವಲಿ ತುಂಬ ಫಾರಿನರ್ಸು ತಾಜಲ್ಲೂ ಇದ್ದರು ಮತ್ತು ಶೆರಿಟನಲ್ಲೂ ಇದ್ದರು. ಮತ್ತು ನೆಕ್ಸ್ಟ್ ಇನ್ನೊಂದು ನಾವು ಹೋಗಿದ್ದ ಜಾಗನೂ ಅದ್ರದ್ದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲೂ ಕೂಡ ಅಷ್ಟೇ, ಆ ಹೋಟೆಲಲ್ಲೂ ಕೂಡ ಫಾರಿನರ್ಸೇ ಇದ್ದರು. ಸೊ ಫಾರಿನರ್ಸ್ ಎಲ್ಲ ಜಾಸ್ತಿ ಈ ಕಡೆ ಚೆನ್ನೈ ಕಡೆಗೆ ವಿಸಿಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಈಗ ವೆಲ್ಕಮಿಂಗಲ್ಲಿ ಅಲ್ಲೇ ಸಿಗುವಂತಹ ಶಂಖಗಳನ್ನ ಯೂಸ್ ಮಾಡಿಕೊಂಡು ಅವರು ಹಾರ ಹಾಕ್ತಾರೆ. ಸೊ ಇವಾಗ ಲಾಬಿ ನೋಡಿ ಈ ಥರ ಇದೆ. ಅಲ್ಲೊಂದು ಚಿಕ್ಕದಾಗಿ ಲೈಬ್ರರಿ ಕೂಡ ಕೊಟ್ಟಿದ್ದಾರೆ. ಬುಕ್ಸ್ ಓದೋರಿಗೆ ಓದ್ಕೊಳ್ಬೋದು, ಟೈಮ್ ಪಾಸ್ ಮಾಡ್ಕೊಳ್ಳೋರಿಗೆ. ಬುಕ್ಸ್ ಓದೋ ಹ್ಯಾಬಿ ಇರೋರು ಆರಾಮಾಗಿ ಬಂದು ಹೋಗ್ಬೋದು. ಈಗ ಚೆಕ್-ಇನ್ ಎಲ್ಲ ಆಗೋಕ್ಕೆ ಮುಂಚೆ ನಾನು ಒಂದು ಸಣ್ಣ ಕ್ಲಿಪ್ ತೊಗೊಂಡೆ.
ಸ್ವಲ್ಪ ವಾಟರಲ್ಲಿ ಫೌಂಟ್ ಥರ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಫಿಶಸ್ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಹೇಗೆ ಅಟ್ರಾಕ್ಟಿವ್ ಆಗೋ ಥರ ಆ್ಯಕ್ಟಿವಿಟೀಸ್ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಮಾಡ್ಕೋಬೋದು. ಪೇಂಟಿಂಗ್ ಮಾಡೋದಕ್ಕೆ ಇಟ್ಟಿದ್ದಾರೆ, ಮತ್ತು ರಂಗೋಲಿ ಕಾಂಪಿಟೇಷನು, ಬಲೂನ್ಸು ಎಲ್ಲನೂ ಇತ್ತು. ಇದು ಲಾಬಿ ಇಲ್ಲ. ಈಗ ವೆಲ್ಕಮ್ ಜ್ಯೂಸಲ್ಲಿ ಇದು ಮೇನ್ ಏನಂತಂದರೆ ತುಂಬ ಇಷ್ಟ ಆಗಿದೆ. ಯಾಕೆ ಅಂತಂದರೆ ಇಲ್ಲಿ ನ್ಯಾಚುರಲ್ ಆಗಿ ಕೋಕೋನಟ್ ವಾಟರ್ನ ಕೊಡ್ತಿದ್ದಾರೆ, ಯಾವುದೇ ಆರ್ಟಿಫಿಷಿಯಲ್ ಆಗಿ ವಾಟರ್ ಇಲ್ಲ, ಜ್ಯೂಸಸ್ ಇದು ನ್ಯಾಚುರಲ್ ಆಗಿರುವಂಥ ಕೋಕೋನಟ್ ವಾಟರೇ. ಸೊ ಅದು ನನಗೊಂದು ತುಂಬ ಖುಷಿ ಆಯಿತು. ನೋಡಿ ನನ್ನ ಮಕ್ಕಳು ಪೇಂಟಿಂಗ್ ಏನ್ ಪೇಂಟಿಂಗ್ ಅದು? ಸಣ್ಣವನು ಏನೋ ಮಾಡ್ತಿದ್ದಾನೆ, ದೊಡ್ಡವನು ಸುಮ್ಮನೆ ಏನೋ ಮಾಡ್ತಿದ್ದಾನೆ. ಒಂದು ಫ್ಲವರ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಇದೇನೇ ಮಾಡಿ ಪತ್ತ ಇರಲ್ಲ, ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಅಂತ ಹೇಳ್ತಿದ್ದ. ಬೈ ಎಸ್ ಎಸ್ ಏನ ಬೈ SSPG ಏನ ನೋಡಿ ಹೇಗ್ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು. ಸುಮ್ಮನೆ ಏನೋ ಬರೋದಿಲ್ಲ ಪಾಯಿಂಟಿಂಗ್ ಮಾಡೋದಕ್ಕೆ, ಆದ್ರೆ ಸುಮ್ಮನೆ ಏನೋ ಗೀಚ್ಬಿಟ್ಟು ಅಷ್ಟೇ. ಇಲ್ಲಿ ನೋಡಿ ಬೆಲೂನ್ಸ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ನಾವು ಲಾಗಿನ್ ಆಗೋವರೆಗೂ ನಾವು ಚೆಕ್ಇನ್ ಆಗೋವರೆಗೂ ಮಕ್ಕಳು ಸ್ವಲ್ಪ ಬ್ಯುಸಿಯಾಗಿ ಇಟ್ಕೋಬೇಕಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಇಟ್ಟಿದ್ದಾರೆ ಮಕ್ಕಳನ್ನ ಬ್ಯುಸಿ ಮಾಡೋದಕ್ಕೆ, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ದಿಲ್ಲ ಪೇರೆಂಟ್ಸ್ಗೆ. ಅವ್ರ ಪಾಡಿಗೆ ಹೋಗಿದ್ರಲ್ಲಿ ಬ್ಯುಸಿ ಆಗಿದ್ರೆ ಆ ಕಡೆ ಚೆಕ್ಇನ್ ಹಾಗೆ ಮಾಡ್ಕೊಬಿಡ್ಬೋದು ಅನ್ನೋದು ಕಾರಣಕ್ಕೋಸ್ಕರ ಇದೆಲ್ಲ ಒಂದು ಟ್ರಿಕ್ಸ್ ಮಕ್ಕಳನ್ನ ಬ್ಯುಸಿ ಮಾಡೋದಕ್ಕೆ. ಅವರಲ್ಲಿ ಒಂದಷ್ಟು ಮಾಡೆಲ್ ಮಾಡಿಟ್ಟಿದ್ದೀರಲ್ಲ ನೋಡಿ, ಅದೇನೆ ಇವ್ರ ಹತ್ರ ಇಷ್ಟು ಮಾಡೆಲ್ ಸಿಗುತ್ತೆ, ಇದರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಿಕೊಂಡ್ರೆ ಅದನ್ನು ಮಾಡ್ಕೊಳ್ತಾರೆ. ಇಲ್ಲಿ ಒಂದು ಡಾಗಿ ಮಾಡಿಟ್ಟಿದ್ದಾರೆ, ಒಂದು ಶ್ವಾನ್ ಮಾಡಿಟ್ಟಿದ್ದಾರೆ, ಒಂದು ಹಾರ್ಟ್ ಇದೆ, ಇನ್ನೊಂದು ಕಟ್ಟ ಥರ ಇದೆ. ಇಷ್ಟು 4 ಥರದ್ದು ಅವರು ಪ್ರಿಪೇರ್ ಮಾಡ್ತಾಯಿದ್ರು. ಅದರಲ್ಲಿ ನಾವು ಯಾವ್ದು ಚೂಸ್ ಮಾಡಿ ಯಾವ ಕಲರ್ ಹೇಳ್ತೀವೋ ಅದೇ ಕಲರ್ ಅವ್ರು ಮಾಡ್ಕೊಳ್ತಾರೆ. ಇವನಿಗೆ ಡಕ್ ಬೇಕು ಅಂತಂದ, ಅದಕ್ಕೆ ಡಕ್ ಮಾಡೋದಕ್ಕೆ ಅವನ ತಲೆ ಸೈಜ್ ತಗೊಂಡು ಮಾಡ್ತಿದ್ದಾರೆ. ಇನ್ನು ಈ ಕಡೆ ಬಂದರೆ ರಂಗೋಲಿ ಸ್ವಲ್ಪ ಇಟ್ಟಿದ್ದಾರೆ. ರಂಗೋಲಿ ಆ್ಯಕ್ಟಿವಿಟೀಸು ಮಕ್ಕಳಿಗೆ, ಪೇರೆಂಟ್ ದೊಡ್ಡವರಿಗೆ ಎಲ್ಲರಿಗೂ ಬ್ಯುಸಿ ಮಾಡೋದಕ್ಕೆ. ರಂಗೋಲಿ ಆ್ಯಕ್ಟಿವಿಟೀಸ್ಗೆ ಅವ್ರು ಇಟ್ಟಿರೋದು ರೈಸಿಗೆ ಎಲ್ಲದಕ್ಕೂ ಕಲರ್ ಮಾಡಿದ್ದಾರೆ. ಕಲರ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಟಿದ್ದಾರೆ. ಆ ರಂಗೋಲಿ ಆ್ಯಕ್ಟಿವಿಟೀಸ್ನ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಮಾಡಿದೆ. ರಂಗೋಲಿ ಅಂದರೆ ಹೆಣ್ಮಕ್ಳಿಗೆ ಮೊದಲೇ ಫೇವ್ರೇಟು. ಮಕ್ಕಳಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ನನಗೆ ರಂಗೋಲಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ನನ್ನ ಸಣ್ಣ ಮಗ ಏನೋ ಮಾಡ್ತಾ ಇದ್ದ, ಆ ಕಡೆಯಿಂದ ಈ ಕಡೆ ತೆಗೆದು, ಈ ಕಡೆಯಿಂದ ಆ ಕಡೆ ತೆಗೆದು. ನನ್ನ ದೊಡ್ಡ ಮಗ ಫ್ಲವರ್ ಏನೋ ಬಿಡಿಸ್ತಾ ಇದ್ದ. ನಾನು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದೆ. ಅವ್ರನ್ನ ನೋಡಿ ನಾನು ರಂಗೋಲಿ ಹಾಕೋಣ ಅಂತ ಬಂದೆ. ಫೈನಲ್ ಆಗಿ ನನ್ನ ರಂಗೋಲಿನ ನಾನು ತೋರಿಸ್ತೀನಿ ಏನು ಮಾಡಿದ್ದೆ ಅಂತ ಅಂದ್ಬಿಟ್ಟು. ನೋಡಿ, ಇದೊಂಥರ ಟೀಮ್ ಚೆನ್ನಾಗಿದೆ. ಯಾಕಂದರೆ ರೈಸಲ್ಲೇ ಅವರು ಎಲ್ಲ ಕಲರ್ ಮಾಡಿ ಇಟ್ಟಿದ್ದಾರೆ. ಇದೊಂಥರ ಬೆಸ್ಟ್ ಅನಿಸುತ್ತೆ. ರಂಗೋಲಿ ಪೌಡರೆಲ್ಲ ಹಾಕಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಅಂದರೆ. ಇದು ಬೆಸ್ಟ್ ನೋಡಿ. ರೈಸ್ ನಿಮ್ಗೆ ನೀಟಾಗಿ ಗೊತ್ತಾಗ್ತಾ ಇರ್ಬೋದು. ನಾನು ಮಾಡಿರುವಂಥ ರಂಗೋಲಿ ಇದು. Okay. And next to Seagull we have our this spa, J Brothers Circle. It's morning 8 till evening 8 is operational. Okay. And then this is the swimming pool. We have a separate pool for the kids on the left side, and right side we have for the adults. It's morning 7 till evening 8 is operational. Okay. And then next to swimming pool we have one more restaurant. It's a coastal seafood restaurant and open for lunch and dinner. Okay. And third one is Apotec. It's an European Italian. It's fully operational for the dinner. And then this is called the deluxe block. Your room is here on the ground floor. Okay. And ground floor also we have activity center, and it's morning 9 till evening 8 is operational. And first floor we have gym training facility. Okay. And then this is the beach area. It's 24/7 accessible beach. Okay. And we have beach activities. So these are the
5 to 6 o'clock in the evening. Okay. We have this sand casting, kite flying, beach volleyball, football, and the frisbee game. These are totally complimentary, and you could get some refreshments as well. Okay. And apart from that, we have few activities, water sports activities. These are on-chargeable, kayaking, surfing, and the stand-up paddle. Okay. So in the morning we have 3 slots, and in the evening also. Okay. And then in the morning also we have bicycling. Okay. Then we have fish catching, we have croquet, archery. These are all on cricket. Okay. So for that you have to connect with our activity center team, and they are available just next to your room. Okay. Also you will get one complimentary photo session. Photographer is available here morning 9 to 6 o'clock. Evening 6 o'clock. Yes, and if you like the photography, you can go for the package as well. Okay. You have done? Thank you. Nice. What he done? It's he only wrote the name, date of birth, and blood group. These are all, and signature, first signature. So recently we have added specially for the kids. Thanks. ಈಗ ಚೆಕ್ಕಿನು ಅಲ್ಲಿನ ಪ್ರಾಪರ್ಟಿ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ನಾವಿವಾಗ ರೂಮ್ಗೆ ಚೆಕ್ ಇನ್ ಹಾಕ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಡಕ್ಸ್ ಎಲ್ಲ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿತ್ತು ಡಕ್ಸ್ನ ನೋಡೋದಕ್ಕೆ. ಈಗೆಲ್ಲ ತುಂಬ ಕಮ್ಮಿ ಆಗೋಗಿದೆ, ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೆ ಸಿಗೋದೇ ಕಷ್ಟ. ಈ ಥರ ಪ್ರಾಪರ್ಟಿಗಳಲ್ಲಿ ಹೋದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಇಲ್ಲಾಂದರೆ ಒಂದಷ್ಟು ಪೆಟ್ಸ್ನ ಅವರು ಆಕ್ಯುಪೈ ಮಾಡಿಕೊಂಡು ಸಾಕ್ತಾ ಇರ್ತಾರಲ್ವ, ಸೊ ಅದೊಂದು ಸ್ವಲ್ಪ ಖುಷಿ ಆಗುತ್ತೆ ನೋಡೋದಕ್ಕೆ. ಈಗ ರೂಮ್ಗೆ ಎಂಟ್ರಿ ಆಗಬೇಕು. ರೂಮ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಈ ಪ್ರಾಪರ್ಟಿ ಬಗ್ಗೆ, ಯಾಕಂದರೆ ತುಂಬ ದೊಡ್ಡ ಪ್ರಾಪರ್ಟಿ ಇದು. ನಾವು ರೂಮಿಗೆ ಹೋಗಬೇಕು ಅಂದರೆ ಲಾಬಿಯಿಂದ ಒಂದೇನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಆಗುತ್ತೆ ವಾಕಬಲ್ ಅನ್ಕೋತೀನಿ ನಾನು, ಅಷ್ಟು ದೂರ ಇದೆ. ಇದು ಇಲ್ಲಿನ ಪೂಲ್ ಏರಿಯಾ, ಇಷ್ಟು ದೊಡ್ಡದಾಗಿದೆ ಪೂಲು. ಹಾಫ್ ಸೈಜ್ ಒಲಿಂಪಿಯಾಡ್ ಅಂತ ಹೇಳಿದ್ರು ಅವರು, ಯಾಕಂದರೆ ಇಷ್ಟು ಜನ ಬರ್ತಾರೆ ಅಂದರೆ ಸ್ವಲ್ಪ ಪೂಲ್ ಏರಿಯಾ ದೊಡ್ಡದಾಗಿ ಇರಬೇಕಲ್ವ, ಇಲ್ಲ ಅಂದರೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಡೀರಿ ನಾವು ಹೋಗೋಣ ನಮ್ಮ ರೂಮ್ ಕಡೆಗೆ. ಈಗ ನಾವು ರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ರೂಮಲ್ಲಿ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಬಾತ್ ಟಬ್ಬು, ಟಾಯ್ಲೆಟು, ಬೇಕಾಗಿರುವಂಥ ನೆಸಸರೀಸ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಎಂಟೈರ್ ಟಾಯ್ಲೆಟ್ ಟೂರ್. ಎಲ್ಲ ಕಡೆನೂ ಕಬೋರ್ಡು, ರೂಮಿಂದನೂ ಆಕ್ಸೆಸ್ ಇರುತ್ತೆ ಮತ್ತು ಟಾಯ್ಲೆಟಿಂದನೂ ಆಕ್ಸೆಸ್ ಇರುತ್ತೆ. 2 ಡೋರ್ ಕೊಟ್ಟಿರ್ತಾರೆ, ಆ ಕಡೆಯಿಂದ ಬೇಕಾಗಿರೋ ತೊಗೋಬೋದು. ಒಂದು ವೇಳೆ ಬಟ್ಟೆ ಈ ಕಡೆ ಇಟ್ಟು ನಾವು ಬಾತ್ ಎಲ್ಲ ಆದಮೇಲೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸೀದಾ ಈ ಕಡೆಯಿಂದನೂ ತೊಗೋಬೋದು. ಆ ಕಡೆ ಈ ಕಡೆ 2 ಕಡೆನೂ ಕೊಟ್ಟಿದ್ದಾರೆ. ಇದು ಲಗೇಜ್ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಸ್ಪೇಸ್ ಮಾಡಿಟ್ಟಿದ್ದಾರೆ. ಆಲ್ರೆಡಿ ನಮ್ಮ ಲಗೇಜ್ ಎಲ್ಲ ಇಟ್ಟಿದ್ದಾರೆ ಒಳಗಡೆ. ಮತ್ತು ಇದು ಕಾಫಿ ಬಾರು, ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದ್ದಾರೆ, ಆದರೆ ಎಲ್ಲನೂ ಚಾರ್ಜಬಲು. ಈ ಕಡೆ ಡೋರ ಆ ಕಡೆ ಡೋರ, ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಎರಡೂ ಒಂದೇ ಥರ ಇರೋದ್ರಿಂದ ನನಗೆ. ಸೊ ಇಲ್ಲಿ ಸ್ವಲ್ಪ ಕೂಲ್ ಡ್ರಿಂಕ್ಸ್
ಬಿಯರು ಆ ಥರ ಚಾಕ್ಲೇಟ್ಸ್ ಅದೆಲ್ಲ ಇಟ್ಟಿದ್ದಾರೆ. ಮತ್ತು ಇದು ಕಾಫಿ ಬಾರಲ್ಲಿ ಏನೇನು ನೀಡ್ಸ್ ಇರುತ್ತೋ ಅದೆಲ್ಲ ಇಟ್ಟಿದ್ದಾರೆ. ಅದಕ್ಕೆಲ್ಲ ನೋಡಿ, ಈಗ ನಾನು ಏನು ಮಿನಿ ಬಾರ್ ತೋರಿಸಿದ್ನಲ್ಲ ಅದರಲ್ಲೆಲ್ಲ ಇರೋದಕ್ಕೆಲ್ಲ ಚಾರ್ಜಸ್ಸೇ, ಯಾವುದು ಫ್ರೀ ಇಲ್ಲ. ಸೊ ಇದು ನಮ್ಮ ಒಂದು ಬೆಡ್ ಕೆಳಗಡೆ ಒಂದು ಸೋಫಾ ಥರ ಕೊಟ್ಟಿದ್ದಾರೆ ನೋಡಿ. ಇದು ಬಾಲ್ಕನಿ. ನಾವು ಇದ್ದಿದ್ದು ಗ್ರೌಂಡ್ ಫ್ಲೋರಲ್ಲಿ. ಸೊ ಬಾಲ್ಕನಿ ಈ ಥರ ಇದೆ. ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಸೊಳ್ಳೆಗಳ ಕಾಟ ಜಾಸ್ತಿ ಇರೋದ್ರಿಂದ ಈ ವಿಂಡೋಸ್ ಅಂದರೆ ಬಾಲ್ಕನಿ ಓಪನ್ ಇಟ್ಕೋಬೇಡಿ, ರೂಮ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇದು ನಮ್ಮ ಒಂದು ಬಾಲ್ಕನಿಯಿಂದ ಸೀದಾ ಬಂದರೆ ನಮಗೆ ಅಲ್ಲಿ ಒಂದು ಗಾರ್ಡನ್ ವ್ಯೂ ಸಿಗುತ್ತೆ. ಇಲ್ಲಿ ತುಂಬ ಥರ ಕ್ಯಾಟಗರೀಸ್ ರೂಮ್ ಇದೆ. ನಾವಿದ್ದು ಡಿಲೆಕ್ಸ್ ಅಂತಾರಲ್ವ, ಆ ಕ್ಯಾಟಗರಿ ಇದು. ರೂಮಿಂದನೇ ನಾವು ಬಾತ್ರೂಮಲ್ಲಿ ಮಕ್ಕಳನ್ನೇನಾದರೂ ಬಾತ್ ಟಬ್ಬಲ್ಲಿ ಬಿಟ್ಟರೆ ಕೂತ್ಕೊಂಡು ನೋಡೋದಕ್ಕೆ ಅಂತಲೇ